गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरुवे नमः। ಶ್ರೀ ಮಹಾಗಣಪತಿ ಮಹಾಮಾಯಾ ದೇವಸ್ಥಾನ ಶಿರಾಲಿಗೆ ನಿಮಗೆ ಸ್ವಾಗತ. ಇಂದು ನಾವು ನಿಮಗೆ ಈ ಪವಿತ್ರ ದೇವಾಲಯದ ವಿಶಿಷ್ಟ ಮತ್ತು ಆಸಕ್ತಿದಾಯಕ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಐತಿಹಾಸಿಕ ಪ್ರಯಾಣವನ್ನು ದೇವಾಲಯದ ಆಡಳಿತ ಮಂಡಳಿ ಮತ್ತು ಹಿರಿಯ ಅರ್ಚಕರ ಸಹಕಾರದೊಂದಿಗೆ ಬಹಳ ಎಚ್ಚರಿಕೆಯಿಂದ ಯೋಜಿಸಲಾಗಿದೆ. ಈ ಚಿತ್ರದಲ್ಲಿ ನಾವು AI ತಂತ್ರಜ್ಞಾನವನ್ನು ಬಳಸಿದ್ದೇವೆ. ಈ ಆಕರ್ಷಕ ಕಥೆಯಲ್ಲಿ ಮುಳುಗಿ ಈ ದೈವಿಕ ದೇವಾಲಯದ ಶ್ರೀಮಂತ ಪರಂಪರೆಯನ್ನು ತಿಳಿದುಕೊಳ್ಳಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಆನಂದಿಸಿ. ಮಹಾಗಣಪತಿ ಮಹಾಮಯ ಮಂದಿರವು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯಲ್ಲಿರುವ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಮಹಾಗಣಪತಿ ಮತ್ತು ಮಹಾಮಾಯ ದೇವಿಗೆ ಅರ್ಪಿತವಾಗಿದೆ. ಈ ದೇವಾಲಯವು ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಕುಲದೇವತಾ ದೇವಾಲಯವಾಗಿದೆ. ನಾಯಕ್, ಕಾಮತ್, ಭಟ್, ಪುರಾಣಿಕ್, ಪ್ರಭು, ಜೋಶಿ, ಮಲ್ಯ, ಕುಡ್ವ ಮತ್ತು ಶೆಣೈ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯದ ಕುಟುಂಬಗಳ ಕುಲದೇವತೆಗಳ ದೇವಾಲಯಗಳಾಗಿವೆ. ಈ ದೇವಾಲಯವನ್ನು ಸುಮಾರು 400 ವರ್ಷಗಳ ಹಿಂದೆ ನಿರ್ಮಿಸಲಾಯಿತು. ಇದನ್ನು 1904ರಲ್ಲಿ ಪುನಃಸ್ಥಾಪಿಸಲಾಯಿತು. ಈ ದೇವತೆ ಮೂಲತಃ ನವೇಲಿ ಎಂಬ ಪ್ರದೇಶದಲ್ಲಿತ್ತು. ಇದು ಗೋವಾದ ತಿಸ್ವಾಡಿ ತಾಲ್ಲೂಕಿನಲ್ಲಿರುವ ದಿವಾರ್ ದ್ವೀಪದಲ್ಲಿದೆ. ಗೋವಾದ ಪುರಾತತ್ವ ಇಲಾಖೆಯ ಪ್ರಕಾರ ಮಹಾಗಣಪತಿ ಮತ್ತು ಮಹಾಮಾಯ ವಿಗ್ರಹಗಳು ಶ್ರೀ ಗೋಮಂತೇಶ್ವರ ಮತ್ತು ಅವರ ಸಹಚರರೊಂದಿಗೆ ಎಲ್ಲಾ ತಿಸ್ವಾಡಿ ಗೋವಾದಲ್ಲಿವೆ. 1560ರ ಸುಮಾರಿಗೆ ಗೋವಾದ ಮೇಲೆ ಪೋರ್ಚುಗೀಸರ ಆಕ್ರಮಣದ ಸಮಯದಲ್ಲಿ ಎಲ್ಲಾ ದೇವಾಲಯವು ನಾಶವಾಯಿತು. ದೇವಾಲಯದ ನಾಶದ ನಂತರ ಭಕ್ತರು ಗೋಲಾಥಿ ಮನ್ವೇಲಿಮನ್ನು ತೊರೆದರು. ವಿಗ್ರಹಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗದೆ ಅವರು ಆನೆಯ ತಲೆಯ ಗಣೇಶನ ಬೆಳ್ಳಿ ಸೊಂಡಿಲಿನಲ್ಲಿ ಮತ್ತು ಮಹಾಮಾಯೆಯ ಮುಖವಾಡದಲ್ಲಿ ದೇವತೆಗಳ ಉಪಸ್ಥಿತಿಯನ್ನು ಆಹ್ವಾನಿಸಿದರು. ಅವರು ಮಹಾಮಾಯ ದೇವಿಯ ವಿಗ್ರಹವನ್ನು ತಮ್ಮೊಂದಿಗೆ ತೆಗೆದುಕೊಂಡು ದೋಣಿಯಲ್ಲಿ ಅಪಾಯಕಾರಿ ಪ್ರಯಾಣವನ್ನು ಕೈಗೊಂಡರು. ಗೋಲ್ಡ್ ಟೀಮ್ ಭಕ್ತರು ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿರುವ ಶಿರಾಲಿಯನ್ನು ತಲುಪಿದರು. ಏತನ್ಮಧ್ಯೆ ಗೋವಾದ ಇನ್ನೊಂದು ಭಾಗದಿಂದ ಬಂದ ನವಿಲಿಂನ ಭಕ್ತರ ಗುಂಪು ತಮ್ಮ ದೇವಾಲಯ ನಾಶವಾದ ನಂತರ ಗಣೇಶನ ವಿಗ್ರಹವನ್ನು ತಮ್ಮೊಂದಿಗೆ ತೆಗೆದುಕೊಂಡು ದೋಣಿಯ ಮೂಲಕ ಭಟ್ಕಳ ಕರಾವಳಿ ಪಟ್ಟಣಕ್ಕೆ ಕೊಂಡೊಯ್ದರು. ಆದರೆ ಭಟ್ಕಳ ತಲುಪಿದಾಗ ಪ್ರಭು ಎಂಬ ಭಕ್ತನ ಅಂಗಡಿಯಲ್ಲಿ ಗಣೇಶನ ಮೂರ್ತಿಯನ್ನು ಇಟ್ಟುಕೊಂಡನು. ಅಲ್ಲಿ ಪ್ರತಿದಿನವೂ ಆ ಮೂರ್ತಿಯನ್ನು ಪೂಜಿಸಲು ಪ್ರಾರಂಭಿಸಿದನು. ಶಿರಾಲಿ ತಲುಪಿದ ನಂತರ ಅವರು ಗೋಲ್ತಿಂ ಭಕ್ತರೊಂದಿಗೆ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಮುಂದಾದರು. ಶಿರಾಲಿ ಬಂದಾಗ ದೇವಿ ಮಹಾಮಾಯಳ ರೂಪವು ತುಂಬಾ ಉಗ್ರವಾಗಿತ್ತೆಂದರೆ ಅದು ಈ ರೀತಿ ಕಾಣುತ್ತಿತ್ತು. ಅವಳು ಕೋಪದ ರೂಪದಲ್ಲಿ ದೇವಾಲಯದಲ್ಲಿ ಇದ್ದಳು. ಮಹಾಮಾಯ ದೇವಿಯು ತನ್ನ ಶಕ್ತಿಶಾಲಿ ರೂಪದಲ್ಲಿ ದೇವಾಲಯದ ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ಒಂದು ದಿನ ಕಚ್ಚಿಮಂ ಎಂಬ ಜ್ಞಾನಿ ದೇವಾಲಯವನ್ನು ಪುನರ್ನಿರ್ಮಿಸುತ್ತಿದ್ದಾಗ ಮಹಾಮಾಯ ದೇವಿಯ ಕೋಪಗೊಂಡ ರೂಪವನ್ನು ನೋಡಿದಂತೆ ಅವನಿಗೆ ಅನಿಸಿತು. ಕಚ್ಚಿಮಂ ಅವರ ಸರಳತೆಗೆ ಹೆಸರುವಾಸಿಯಾಗಿದ್ದರು. ಆದರೆ ಅವರ ಮಾತುಗಳು ಅದೆಷ್ಟು ಶಕ್ತಿಯನ್ನು ಹೊಂದಿದ್ದವೆಂದರೆ ಅವರು ಯಾವುದೇ ಕೆಲಸ ಮಾಡಿದರೂ ಅದನ್ನು ಪೂರ್ಣಗೊಳಿಸುತ್ತಾರೆ ಎಂಬ ಪೂರ್ಣ ನಿರೀಕ್ಷೆ ಇತ್ತು. ಜನರು ಅವರ ಮೇಲೆ ಅಪಾರ ನಂಬಿಕೆ ಇಟ್ಟಿದ್ದರು ಮತ್ತು ಅವರು ಯಾವುದೇ ಭರವಸೆ ನೀಡಿದರೆ ಅದನ್ನು ಪೂರೈಸಲು ಅವರು ಸಂಪೂರ್ಣವಾಗಿ ಸಮರ್ಪಿತರಾಗಿದ್ದರು.
ಕಚ್ಚಿಮಂ ಸ್ವಾಮಿ ಶ್ರೀಮದ್ ಭುವನೇಂದ್ರ ತೀರ್ಥರನ್ನು ಭೇಟಿ ಮಾಡಲು ನಿರ್ಧರಿಸಿದರು. ಶ್ರೀಮದ್ ಭುವನೇಂದ್ರ ತೀರ್ಥರು ಶ್ರೀ ಕಾಶಿ ಮಠದ 17ನೇ ಸ್ವಾಮೀಜಿಯಾಗಿದ್ದರು. ಅವರು ಶ್ರೀಮದ್ ವಸುಧೇಂದ್ರ ತೀರ್ಥರ ಸಮಾಧಿಯ ನಂತರ 1869ರಲ್ಲಿ ಜನಿಸಿದರು. ಕಚ್ಚಿಮಂ ಸ್ವಾಮೀಜಿಯವರನ್ನು ದೇವಸ್ಥಾನಕ್ಕೆ ಬಂದು ದೇವಿಯನ್ನು ಸಮಾಧಾನಪಡಿಸುವಂತೆ ಪ್ರಾರ್ಥಿಸಿದರು. ಆದರೆ ಸ್ವಾಮೀಜಿ ಆ ಸಮಯದಲ್ಲಿ ಆಳವಾದ ಆಧ್ಯಾತ್ಮಿಕ ಧ್ಯಾನದ ಸ್ಥಿತಿಯಲ್ಲಿದ್ದರು. ಆದ್ದರಿಂದ ಅವರು ಸ್ವತಃ ಹೋಗಲು ನಿರಾಕರಿಸಿ ತಮ್ಮ ಶಿಷ್ಯರನ್ನು ಕಳುಹಿಸಲು ಮುಂದಾದರು. ಸ್ವಾಮೀಜಿಯವರು ಇಲ್ಲದೆ ಶಿಷ್ಯರು ದೇವಸ್ಥಾನಕ್ಕೆ ಹೋಗಲು ಹೆದರುತ್ತಿದ್ದರು ಮತ್ತು ಹೋಗಲು ಸಿದ್ಧರಿರಲಿಲ್ಲ. ಬೇರೆ ದಾರಿಯಿಲ್ಲದಿದ್ದಾಗ ಸ್ವಾಮೀಜಿ ಸ್ವತಃ ದೇವಸ್ಥಾನವನ್ನು ತಲುಪಿದರು. ತನ್ನ ದೈವಿಕ ಶಕ್ತಿಗಳು, ಮಂತ್ರಗಳು ಮತ್ತು ಪ್ರಾರ್ಥನೆಗಳ ಮೂಲಕ ಅವರು ಮಹಾಮಾಯಾ ದೇವಿಯನ್ನು ಸಮಾಧಾನಪಡಿಸಿದರು ಮತ್ತು ಅವಳನ್ನು ಸೌಮ್ಯ ರೂಪದಲ್ಲಿ ಸ್ಥಾಪಿಸಿದರು. ಈಗ ಶ್ರೀ ಮಹಾಮಾಯಾ ದೇವಿಯನ್ನು ಶಾಂತದುರ್ಗಾ ಎಂದು ಕರೆಯುತ್ತಾರೆ. ದೇವಾಲಯದ ಸಂಪೂರ್ಣ ಅಭಿವೃದ್ಧಿಯ ನಂತರ ಗಣೇಶನ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ದೇವತೆಗಳನ್ನು ಪೇಟೆ ವಿನಾಯಕ ಮತ್ತು ಶಾಂತದುರ್ಗಾ ಎಂದು ಕರೆಯುತ್ತಾರೆ, ಏಕೆಂದರೆ ಅವು ಪೀಠದಲ್ಲಿವೆ. ಪೀಠ ಎಂದರೆ ನಗರ ಎಂದರ್ಥ. ಇಂದು ಶಿರಾಲಿಯ ದೇವಾಲಯದಲ್ಲಿ ಹಲವು ರೀತಿಯ ಪೂಜೆಗಳು ನಡೆಯುತ್ತಿವೆ. ರಥೋತ್ಸವ, ಗಣಹೋಮ ಮತ್ತು ಸಹಸ್ರಚಂಡಿಕ ಹವನ ಸೇರಿದಂತೆ ವಿವಿಧ ಪೂಜೆಗಳನ್ನು ಆಯೋಜಿಸುತ್ತದೆ. ರಥೋತ್ಸವ ಅಥವಾ ಕಲಾ ಮಹೋತ್ಸವವನ್ನು ಮಾರ್ಗಶಿರ ಶುದ್ಧ ನವಮಿ, ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ದೇವಸ್ಥಾನದಿಂದ ಆಚರಿಸಲಾಗುತ್ತದೆ. ರಥೋತ್ಸವದಲ್ಲಿ ಮಾರ್ಗಶಿರ ಶುದ್ಧ ಚತುರ್ಥಿ, ಮಹಾಗಣಪತಿ ಉತ್ಸವ ಮತ್ತು ಮಾರ್ಗಶಿರ ಶುದ್ಧ ಅಷ್ಟಮಿಯಂದು ಮಹಾಮಾಯಾ ಉತ್ಸವ ಆಚರಿಸಲಾಗುತ್ತದೆ. ರಥೋತ್ಸವದ ನವರಾತ್ರಿಯ ಸಮಯದಲ್ಲಿ ಮತ್ತು ಮಾರ್ಗಶಿರ ಶುದ್ಧ ದಶಮಿಯಂದು ಓಕುಳಿಯನ್ನು ಆಚರಿಸಲಾಗುತ್ತದೆ. ಶಿರಾಲಿ ಮಹಾಗಣಪತಿ ಮತ್ತು ಮಹಾಮಾಯಾ ಮಂದಿರದಲ್ಲಿ ಒಟ್ಟು ಕುಳಾವಿಗಳ ಸಂಖ್ಯೆ 6000 ಇದ್ದಾರೆಂದು ಅಂದಾಜಿಸಲಾಗಿದೆ. ಮತ್ತು ವಿದೇಶಗಳಲ್ಲಿ ವಾಸಿಸುವ ಅನೇಕ ಕುಳಾವಿಗಳು ಭಾರತಕ್ಕೆ ಬಂದಾಗಲೆಲ್ಲ ದೇವಾಲಯಕ್ಕೆ ಬರುತ್ತಾರೆ. ದೇವಾಲಯದ ಆಡಳಿತವು ಕುಳಾವಿಗಳು ದೇವಾಲಯದಲ್ಲಿ ತಂಗಲು ದೊಡ್ಡ ಕೊಠಡಿಗಳನ್ನು ಮಾಡಿದೆ ಮತ್ತು ದೇವಾಲಯದಲ್ಲಿ ತಂಗುವಾಗ ಕುಳಾವಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಕರಾವಳಿ ನಗರಿ ಶಿರಾಲಿಯಲ್ಲಿರುವ ಶ್ರೀ ಮಹಾಗಣಪತಿ ಮಹಾಮಾಯವು ಬಡವರಿಗೆ ವಿಶಿಷ್ಟ ಮತ್ತು ಹೃದಯಸ್ಪರ್ಶಿ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದೆ. ಪ್ರತಿ ವರ್ಷ ಈ ದೇವಾಲಯವು ಬಡ ಮಕ್ಕಳಿಗಾಗಿ ಉಚಿತ ಉಪನಯನ ಕಾರ್ಯಕ್ರಮವನ್ನು ಆಯೋಜಿಸುತ್ತದೆ. ಇದು ಅವರಿಗೆ ಯಾವುದೇ ವೆಚ್ಚವಿಲ್ಲದೆ ಈ ಪವಿತ್ರ ಆಚರಣೆಯ ಭಾಗವಾಗಲು ಅವಕಾಶವನ್ನು ನೀಡುತ್ತದೆ. ಆದರೆ ದೇವಾಲಯದ ಒಳ್ಳೆಯತನ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ನಿಯಮಿತವಾಗಿ ಆಹಾರ ವಿತರಣೆ, ವೈದ್ಯಕೀಯ ಶಿಬಿರ ಮತ್ತು ಇತರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ. ಇದು ಸಮುದಾಯಕ್ಕೆ ಬೆಂಬಲವನ್ನು ನೀಡುತ್ತದೆ. ಶಿರಾಲಿಯ ಜನರು ಶ್ರೀ ಮಹಾಗಣಪತಿ ಮಹಾಮಾಯಾ ಮಂದಿರವು ಕೇವಲ ಪೂಜಾ ಸ್ಥಳವಲ್ಲ, ಬದಲಿಗೆ ಭರವಸೆಯ ಮೂಲವಾಗಿದೆ ಎಂದು ನಂಬುತ್ತಾರೆ. ಶ್ರೀ ಮಹಾಗಣಪತಿ ಮಹಾಮಾಯಿ ದೇವಸ್ಥಾನವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ದೈವಿಕ ಆಶೀರ್ವಾದ ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿನ ಮಹಾಗಣಪತಿ ಹಾಗೂ ಮಹಾಮಾಯಿ ದೇವಿಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ಶಕ್ತಿ ಮತ್ತು ಭಕ್ತಿ ಉಂಟಾಗುತ್ತದೆ. ದೇವಸ್ಥಾನದ ಸಾಂಪ್ರದಾಯಿಕ ವಾಸ್ತುಶಿಲ್ಪ, ದೈವಿ ವಾತಾವರಣ ಮತ್ತು ನಿತ್ಯ ನಡೆಯುವ ಪೂಜೆ ಹಬ್ಬಗಳು ಭಕ್ತರಲ್ಲಿ ಭಕ್ತಿ ಶ್ರದ್ಧೆಗಳನ್ನು ಹೆಚ್ಚಿಸುತ್ತವೆ. ಶಿರಾಲಿ ತಲುಪಲು ಸುಲಭವಾದ ಮಾರ್ಗವೆಂದರೆ ರೈಲು ಮತ್ತು ರಸ್ತೆಯ ಮೂಲಕ ಪ್ರಯಾಣಿಸುವುದು. ಇಲ್ಲಿನ ರೈಲ್ವೆ ಜಾಲ ಮತ್ತು ರಸ್ತೆಗಳು ಈ ದೇವಾಲಯವನ್ನು ಸುಲಭವಾಗಿ ತಲುಪಲು ನಿಮಗೆ ಅವಕಾಶವನ್ನು ನೀಡುತ್ತವೆ. ವಿಮಾನದಿಂದ ಬರುವ ಪ್ರಯಾಣಿಕರಿಗೆ ಶಿರಾಲಿಯ ಬಳಿಯಿರುವ ಪ್ರಮುಖ ವಿಮಾನ ನಿಲ್ದಾಣವೆಂದರೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಶಿರಾಲಿಯಿಂದ ಸುಮಾರು 151 ಕಿಲೋಮೀಟರ್ ದೂರದಲ್ಲಿದೆ. ನೀವು ಇತರ ಸ್ಥಳಗಳಿಂದ ಬರುತ್ತಿದ್ದರೆ ಶಿರಾಲಿಯಿಂದ 206 ಕಿಲೋಮೀಟರ್ ದೂರದಲ್ಲಿರುವ ಶಿವಮೊಗ್ಗದ ರಾಷ್ಟ್ರೀಯ ಕುವೆಂಪು ವಿಮಾನ ನಿಲ್ದಾಣವನ್ನು ಸಹ ನೀವು ಆಯ್ಕೆ ಮಾಡಬಹುದು. ಅಥವಾ ಸುಮಾರು 207 ಕಿಲೋಮೀಟರ್ ದೂರದಲ್ಲಿರುವ ಗೋವಾ ದಾಬೋಲಿಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಹ ನೀವು ಆಯ್ಕೆ ಮಾಡಬಹುದು.
ಮತ್ತು ಇದು ಶ್ರೀ ಮಹಾಗಣಪತಿ ಮಹಾಮಾಯ ದೇವಾಲಯದ ಆಕರ್ಷಕ ಕಥೆ. ಇದರ ಶ್ರೀಮಂತ ಇತಿಹಾಸ ಮತ್ತು ಮಹತ್ವದ ಬಗ್ಗೆ ತಿಳಿದುಕೊಂಡು ನೀವು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಆಸಕ್ತಿದಾಯಕವೆನಿಸಿದರೆ ಲೈಕ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಕಥೆಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕೇಳಲು ನಾವು ಇಷ್ಟಪಡುತ್ತೇವೆ. ಕೆಳಗೆ ಕಾಮೆಂಟ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇವೆ. ಶ್ರೀ ಮಹಾಗಣಪತಿ ಮಹಾಮಾಯೆಯು ನಿಮ್ಮನ್ನು ಅನುಗ್ರಹಿಸಲಿ.